ನರಮೇಧಕ್ಕೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹಫೀಜ್ ಕೈವಾಡ ಇದೆಯಾ ಅನ್ನುವಂತಹ ಡೌಟ್ ಬರ್ತಾ ಇದೆ. ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಸೂಚನೆಯಂತೆ ಮೊನ್ನೆ ಅಷ್ಟೇ 26/11 ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ ಪಾತ್ರ ಇದೆ. ಆದರೆ ಈಗ ಪಹಲ್ಗಾಮ್ ಘಟನೆ ವೇಳೆಯೂ ಕೂಡ ಮಹಿಳಾ ಬಳಿ ಧರ್ಮ ಕೇಳಿದ್ದ ಕುದುರೆ ಸವಾರ ವಶಕ್ಕೆಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಭಾರತದ ಮತ್ತೊಬ್ಬ ಪಾಕಿಸ್ತಾನ ಹಾಗೂ ಅದರ ಉಗ್ರ ವಿರುದ್ಧ ಸಿರಿದಿಳುವಂತೆ ಮಾಡಿದ ಪಹಲ್ಗಾಮ್ ದಾಳಿಯ ಹಿಂದೆ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ಕೈವಾಡ ಸಂಬಂಧ ಭದ್ರತಾ ಪಡೆಗಳಿಗೆ ಖಚಿತ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಕೆಲ ಹೊತ್ತಿನಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದಿ ರೆಸಿಸ್ಟೆಂಟ್ ಫ್ರಂಟ್ ಕೃತ್ಯದ ಹೊಣೆಯನ್ನು ಹೊತ್ತುಕೊಂಡಿತ್ತು. ಅದರ ಈ ರೆಸಿಸ್ಟೆನ್ಸ್ ಫ್ರಂಟ್ನ ಬೆನ್ನಹತ್ತದಾಗ ಹಫೀಜ್ ಸಯೀದ್ ಮತ್ತು ಆತನ ಬಂಟ ಸೈಫುಲ್ಲಾ ಖಾನ್ ಪಾತ್ರ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಈ ಹಿಂದೆ ಕಾಶ್ಮೀರದಲ್ಲಿ ನಡೆಸಿದ ಹಲವಾರು ಉಗ್ರ ದಾಳಿಯ ಮಾದರಿಯಲ್ಲೇ ಈ ದಾಳಿಯನ್ನು ಕೂಡ ಸಂಘಟಿಸಲಾಯಿತು. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ISI ಕುಮ್ಮಕ್ಕಿನಿಂದ ನಡೆಸಲಾದ ಕೃತ್ಯಕ್ಕೆ ವಿದೇಶಿ ಉಗ್ರರನ್ನು ಬಳಸಿಕೊಳ್ಳಲಾಗಿದೆ. ಸ್ಥಳೀಯ ಉಗ್ರಗಾಮಿಗಳ ಮತ್ತು ಬೆಂಬಲಿಗರ ನೆರವು ಪಡೆದುಕೊಳ್ಳಲಾಗಿದೆ. ಈ ಮಾದರಿ ಹಫೀಜ್ನ ಉಗ್ರ ದಾಳಿಗಳಿಗೆ ಹೋಲಿಕೆಯಾಗಿದೆ ಅಂತ ಗುಪ್ತಚರ ಮೂಲಗಳು ತಿಳಿಸಿವೆ. ಈ ಹಫೀಜ್ ಸಯೀದ್ ಅಂತಂದರೆ ಯಾರಿವನು ಹಫೀಜ್ ಇದಾನಲ್ಲ, ಈ 26/11 ದಾಳಿಯಲ್ಲಿ ಮೊನ್ನೆ ಅಷ್ಟೇ ಇವನು ಸತ್ತ ಅಂತಲೂ ಕೂಡ ಬಂದಿತ್ತು. ಆದರೆ ಸತ್ತಿಲ್ಲ ಇವನು. ಏನಂತಂದರೆ ಹಫೀಜ್ ಸಯೀದ್ ಏನಿದಾನಲ್ಲ, 26/11ನ ಮಾಸ್ಟರ್ ಮೈಂಡ್, 160ಕ್ಕೂ ಹೆಚ್ಚು ಜನರನ್ನು ಹತ್ಯೆಯ ಮಾಸ್ಟರ್ ಮೈಂಡ್ ಆಗಿದ್ದ ಈತ ಈಗ ಈ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ನಲ್ಲೂ ಕೂಡ ಇವನ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಹಫೀಜ್ ಎಲ್ಲಿದ್ದಾನೀಗ? ಪಾಕಿಸ್ತಾನದಲ್ಲೇ ಇದ್ದಾನೆ. ಅವನನ್ನು ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೈನ್ಯ ಸ್ವತಂತ್ರ ಹೋರಾಟಗಾರ ಅಂತ ಬಿಂಬಿಸುತ್ತೆ. ಅಲ್ಲಿನ ಮಾಧ್ಯಮಗಳೇನು ಹೇಳ್ತಾವಂತಂದರೆ, ಇಲ್ಲ ಅವರೆಲ್ಲ ಉಗ್ರವಾದಿಗಳಲ್ಲ, ಅವರೆಲ್ಲ ಸ್ವತಂತ್ರ ಹೋರಾಟಗಾರರು ಅಂತ ತನ್ನ ದೇಶದನ್ನು ಮುಚ್ಕೊಳ್ತಾಗಿದೆ. ಆದರೆ ಈಗ ಏನಾಗಿದೆ ಅಂತಂದರೆ ಎಲ್ಲವೂ ಕೂಡ ಮತ್ತೆ ಪಾಕಿಸ್ತಾನ ವಿಶ್ವದ ಮುಂದೆ ಬೆತ್ತಲಾಗಿದೆ. ಇನ್ನು ಪಹಲ್ಗಾಮ್ ಘಟನೆಯ ವೇಳೆ ಮಹಿಳಾ ಬಳಿ ಧರ್ಮ ಕೇಳಿದ್ದ ಕುದುರೆ ಸವಾರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರ ಕೃತ್ಯಕ್ಕೂ ಮುನ್ನ ಮಹಿಳೆಯೊಬ್ಬರ ಬಳಿ ಧರ್ಮ ಕೇಳಿದ್ದಾಗಿದ್ದ ಕುದುರೆ ಸವಾರೊಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಯಾಜ್ ಅಹಮದ್ ಜುಂಗಲ್ ಉಗ್ರರ ಪೈಕಿ ಒಬ್ಬನಾಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಉಗ್ರರ ರೇಖಾಚಿತ್ರಗಳು ಬಿಡುಗಡೆಯಾದ ಬಳಿಕ ಉತ್ತರ ಪ್ರದೇಶದ ಮಹಿಳೆಯೊಬ್ಬರು ವಿಡಿಯೋ ಮಾಡಿ ತಾವು ಪಹಲ್ಗಾಮ್ಗೆ ತೆರಳಿದ್ದಾಗ ಅದರಲ್ಲೊಬ್ಬ ಕುದುರೆ ಸವಾರ ತಮ್ಮ ಬಳಿ ಧರ್ಮ ಮತ್ತು ಕುರಾನ್ ಮತ್ತು ಹಿಂದಿನ ಯಾತ್ರೆಯ ಬಗ್ಗೆ ವಿಚಾರಿಸಿದ್ದ ಅಂತ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಶಂಕಿತ ಫೋಟೋ ಸಹ ಬಿಡುಗಡೆ ಮಾಡಲಾಗಿದ್ದು ಈ ರೇಖಾಚಿತ್ರದಲ್ಲಿರುವಂತಹವರಿಗೆ ಇದೇ ರೇಖಾಚಿತ್ರದಲ್ಲಿ ಇದ್ದಾನೆ ಅಂತ ಹೇಳಲಾಗಿದೆ. ಜೊತೆಗೆ ತಮ್ಮ ಸ್ನೇಹಿತನೂ ಕೂಡ ಈತನೊಂದಿಗೆ ಇದ್ದ, ಅವನು ಕೂಡ ಮಾತನಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಇನ್ನು ಭಾರತದ ಮುಂದಿನ